ರಾಶಿ ರಾಶಿ ಕಸ. ಜನರಿಗೆ ಸಿಗ್ತಿಲ್ಲ ಕಸದ ಸಮಸ್ಯೆಯಿಂದ ಮುಕ್ತಿ. ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಯ ವಾರ್ಡ್ ನಂಬರ್ 20ರ ಇಲಾಹಿ ನಗರದಲ್ಲಿ ಕಸದ ಸಮಸ್ಯೆ ತಾಂಡವವಾಡ್ತಾ ಇದ್ದು ಎಲ್ಲೆಂದರಲ್ಲಿ ಕಸದ ರಾಶಿ ರಾಶಿಯೇ ಬಿದ್ದಿದೆ. ಅಲ್ಲದೆ ಚರಂಡಿಗಳು ಕೊಳೆತು ನಾರುತ್ತಿದ್ದು ಅಲ್ಲಿನ ನಿವಾಸಿಗಳು ಪ್ರತಿನಿತ್ಯ ಪರದಾಡುವಂತಾಗಿದೆ. ಹೌದು, ಈ ವಾರ್ಡ್ನಲ್ಲಿ ನಿರ್ವಹಣೆಯ ಕೊರತೆಯಿಂದ ಎಲ್ಲಿ ನೋಡಿದ್ರೂ ಕಸದ ರಾಶಿ ರಾಶಿಯೇ ಬಿದ್ದಿದ್ದು ಚರಂಡಿಗಳಲ್ಲಿ ಕಸ ತುಂಬಿಕೊಂಡು ಗಬ್ಬೆದ್ದು ನಾರುತ್ತಿದೆ. ಅಲ್ಲದೆ ಕಸದ ರಾಶಿಯಲ್ಲಿ ನಾಯಿ ಸತ್ತು ಬಿದ್ದಿದ್ದು ದುರ್ವಾಸನೆ ಬೀರ್ತಿದೆ. ಇದರಿಂದ ಸುತ್ತಮುತ್ತಲ ನಿವಾಸಿಗಳು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಇದೆ. ಅಲ್ಲದೆ ಸೊಳ್ಳೆಗಳು ಹೆಚ್ಚಾಗಿದ್ದು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸ್ತಿದೆ. ಆದ್ರೆ ಚುನಾವಣೆ ಬಂದಾಗ ಜನಪ್ರತಿನಿಧಿಗಳು ವೋಟ್ ಕೇಳಲು ಬರ್ತಾರೆ, ಆದ್ರೆ ನಮ್ಮ ಕಷ್ಟಕ್ಕೆ ಮಾತ್ರ ಬರುವುದಿಲ್ಲ. ಇನ್ನು ನಗರಸಭೆಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಮೊಹಮ್ಮದ್ ಪಶಾನಿ 20 ವಾರ್ಡ್ ಇದು ಇಲಾಹಿ ನಗರ. ಚರಂಡಿ ಅವ್ರು ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ, ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ, ನೀರು ಬರ್ತಾ ಇಲ್ಲ ನಲ್ಲಿನಲ್ಲಿ. ಇದೆಲ್ಲ ಇದೆ, ಗಲೀಜೆ ಇದೆ. ಕೌನ್ಸಿಲ್ ಒಂದು ದಿನ ಬಂದಿಲ್ಲ. ಇವಾಗ ಬರ್ತಾರೆ, ಓಟ್ ಹಾಕಿ ಹೇಳ್ತಾರೆ, ತಿರ್ಗಾ ಬರಲ್ಲ. ಹಂಗೆ ಹೇಳ್ತಾರೆ ಅವರು. ಏನು ಮಾಡೋದಿಲ್ಲ, ಹಂಗೆ ಇದ್ದಾರೆ. ಏನು ಗಲೀಜು, ಎಲ್ಲ ಗಲೀಜು, ವಾಸನೆ ಜಾಸ್ತಿ ಇದೆ. ವಾಸನೆ ಮಳೆ ಬಂತ ಹೋಗ್ತದೆ ನೀರು, ಅದೆಲ್ಲ ಎಷ್ಟ ಅದೇ. ಸೊಳ್ಳೆ ಜಾಸ್ತಿ ಇದೆ ಇಲ್ಲಿ. ಮಕ್ಕಳೆಲ್ಲ ಇದು ಜ್ವರ ಬರ್ತಾ ಇದೆ. ಡೆಂಗು ಬರ್ತಾ. ಇನ್ನು ಸ್ತ್ರೀಯರೊಬ್ಬರು ಮಾತನಾಡಿ 6 ತಿಂಗಳಿನಿಂದ ಇಷ್ಟು ಕಸ ಬಿದ್ದಿದ್ರು ಕೂಡ ಕಸವನ್ನ ತೆಗೆಯೋ ಕೆಲಸವನ್ನ ಮಾಡಿಲ್ಲ. ಮಳೆ ಬಂದ್ರೆ ಸಾಕು ಕಸವೆಲ್ಲ ಕೊಚ್ಚಿಕೊಂಡು ಬಂದು ಮನೆಗಳ ಮುಂದೆ ಬಂದು ನಿಲ್ಲುತ್ತೆ. ಇನ್ನು ಬೀದಿ ದೀಪ ಹಾಳಾಗಿ 6 ತಿಂಗಳು ವರ್ಷವಾದ್ರೂ ಯಾರು ಬಂದು ತಿರುಗಿ ನೋಡಲ್ಲ. ನಗರಸಭೆಯ ಅಧಿಕಾರಿಗಳು ಅವರಿಗೆ ಬೇಕಾದ ವಾರ್ಡ್ಗಳಿಗೆ ತೆರಳಿ ಸ್ವಚ್ಛತೆಯನ್ನ ಮಾಡ್ತಾರೆ. ಇಲ್ಲಿಗೆ ಬಂದು ನಮ್ಮ ಕಷ್ಟಕ್ಕೆ ಸ್ಪಂದಿಸುವುದಿಲ್ಲ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ನಾವು 5 ತಿಂಗಳಿಗೆ 6 ತಿಂಗಳು ಒಂದ್ಸತಿ ಹಾಕ್ಕೊಂತ ಇರ್ಬೇಕು. ನಾವು ಮೋಲ್ಡಿದ್ದು ತಿರ್ಗಾ ಹೊಲ್ಟು ಹೋಗುತ್ತೆ, ಗಾಡಿ ಎಲ್ಲ ಓಡಾಡೋದು. ಇಲ್ಲಿ ನೋಡಿ ಸರ್, ಎಲ್ಲಾನು ಹಾಕೊಂಡಿರೋ ನಾವೇ ಇನ್ಯಾಕೆ ಕೊಡ್ತಾರೆ. ಬ್ಲೀಚಿಂಗ್ ಪೌಡರ್ ಹಾಕಿ 10 ವರ್ಷ ಆಗಿದೆ. ನಾವು ಬ್ಲೀಚಿಂಗ್ ಪೌಡರ್ ಸುಮಾರು ಇಲ್ಲ ಇಲ್ಲಿ ನಮ್ಮ ನೀರಿಗೆ. ನೀರೇ ಇಲ್ಲ, ಮೇನ್ ನೀರು ಪ್ರಾಬ್ಲಮ್. ಏನಾಗಿದೆ ನಿಮಗೆ, ಏನು ನಿಮ್ಗೆ ಅನುಕೂಲ ಆಗಬೇಕು ನಿಮ್ಮಿಂದ ಅಂತ ಬಂದು ಇವಾಗವರೆಗೂ ಯಾರು ಕೇಳಿಲ್ಲ. ಚರಂಡಿನೂ ಇಲ್ಲ ಇಲ್ಲಿ. ಎಲ್ಲ ಫಿಟ್ ಮಾಡಿಸಿ ನಾವು ಸ್ವಂತ ಹಾಕೋದು, ಅದು ನೀರು ಹೋಗಿ ತುಂಬೋಗೋದು. ಇವಾಗ ಅದು ಇದು ಟೆಂಪೋ ಹೋಗಿ ಕೇಳಿದ್ರೆ 2,000-3,000 ಕೇಳ್ತಾರೆ ಕ್ಲೀನ್ ಮಾಡೋಕ್ಕೆ. ಇಲ್ಲಿ ಬಂದು ನಿಮ್ಮ ಬಾಧೆ ಏನಂತ ಇವಾಗವರೆಗೂ ಕೇಳಿಲ್ಲ. ಇವಾಗ ನಾವು ಹೋಗಿ ಯಾರಿಗೆ ಹೇಳೋದು ನೋಡಿ. ಲೈಟ್ ಹೋಗಿ 6 ತಿಂಗಳಾದ್ರೇನು, ಆಮೇಲೆ ನಾವು ಹೋಗಿ ಅವ್ರಿಗೆ ಏನೋ ಕೈಯಿಂದ ಕಾಸು ಕೊಟ್ಟು ಇವಾಗ ರನ್ನಿಂಗ್ ಇದೆ, ಮಾಡಿಸಿದ್ದೀನಿ. ಅದೇನೇ ಆಗಲಿ, ರಾಶಿ ರಾಶಿ ಕಸ ಬಿದ್ದು ಚರಂಡಿಗಳು ಗಬ್ಬು ನಾರುತ್ತಿದ್ರೂ ಕೂಡ ನಗರಸಭೆಯ ಅಧಿಕಾರಿಗಳು ಕಸವನ್ನ ಎತ್ತದಿರೋದು ಮಾತ್ರ ದುರಂತವೇ ಸರಿ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರದೆ ಇಲ್ಲಿನ ನಿವಾಸಿಗಳ ಸಮಸ್ಯೆಗೆ ಮುಕ್ತಿ ನೀಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.